ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದೆ ಅನ್ಕೊಂಡಿದ್ದೇನೆ. ಏನಪ್ಪಾ ಅಂದ್ರೆ ಇವತ್ತು RRB ಕಡೆಯಿಂದ ಒಂದು ಹೊಸದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದನ್ನು ಹೇಗೆ ಇವತ್ತು ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಜಾಬ್ ಕಂಟೆಂಟ್ಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಏನಪ್ಪಾ ಅಂದ್ರೆ ಮೇಲ್ಗಡೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನೀವು 2024 ಮತ್ತು 25ರಲ್ಲಿ ಯಾರು RRB ಕಡೆಯಿಂದ ರಿಜಿಸ್ಟರ್ ಆಗಿಲ್ಲ ಅವರು ಮಾತ್ರ ಇಲ್ಲಿ ಫಸ್ಟ್ ಟೈಮ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದರೂ ಡೈರೆಕ್ಟ್ ಅವ್ರ ರಿಜಿಸ್ಟರ್ ನಂಬರ್ನ ಲಾಗಿನ್ ಆಗಿ ಅಪ್ಲೈ ಮಾಡ್ಬೇಕು. ಓಕೆನಾ? ಇನ್ನು ಯಾರು ರಿಜಿಸ್ಟರ್ ಆಗಿಲ್ಲ ಈ ವಿಡಿಯೋನ ನೋಡ್ತಾ ಹೋಗಿ. ಓಕೆನಾ? ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಂಟ್ರಿ ಆ್ಯಂಡ್ ನ್ಯಾಷನಾಲಿಟಿ ಕೇಳ್ತೀವಿ. ನಿಮ್ದು ಯಾವ ಕಂಟ್ರಿ ಅಂತ ಕೇಳುತ್ತೆ. ಓಕೆನಾ? ನೀವು ಇಂಡಿಯಾ ಆದ್ರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಬೇಕು. ಓಕೆನಾ? ಇಂಡಿಯಾನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮ್ಮ ಹೆಸರು, ನಿಮ್ಮ ನೇಮ್ ಕೇಳುತ್ತೆ. ನಿಮ್ಮ ನೇಮ್ ಯಾವ್ದು ಆಗ್ಬೇಕಪ್ಪ ಅಂದ್ರೆ SSC ಮಾರ್ಕ್ಸ್ ಕಡೆ ಯಾವ ತರ ನೇಮ್ ಇರುತ್ತೆ ಆ ನೇಮ್ನ ಇಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡಬೇಕು. ಓಕೆನಾ? ಮುಂದೆ ಯಾವ್ದು ಏನಪ್ಪಾ ಅಂದ್ರೆ SSC ಮಾರ್ಕ್ಸ್ ಯಾವ ತರ ನೇಮ್ ಇರುತ್ತೆ ಅದೇ ತರ ನೀವು ನಂಬರ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹೆಸರು ಫುಲ್ ಯಾವ ತರ ಇರುತ್ತೆ ಅದೇ ತರ ಫುಲ್ ಆಗಿ ಎಂಟ್ರಿ ಮಾಡಿ. ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಎಂಟ್ರಿ ಮಾಡಿ. ಆಮೇಲೆ ಯಾವ ಜೆಂಡರ್ ಅಂತ ಕೇಳ್ತಾ ಆ ಜೆಂಡರ್ನ ಹಾಕಿ. ಅದಾದ್ಮೇಲೆ ನಿಮ್ಮ ತಂದೆ ಮತ್ತು ತಾಯಿ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕಂತ ಕೇಳಿದ್ದಾರೆ. ಓಕೆನಾ? ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ ಹೆಸರು SSC ಮಾರ್ಕ್ಸ್ ಕಡೆ ಯಾವ ತರ ಇರುತ್ತೆ ಅದೇ ತರ ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ಯಾವ್ದಾರ ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡ್ ಅಲ್ಲಿ ವೋಟರ್ ಅಲ್ಲಿ ಯಾವ ತರ ಇರುತ್ತೆ ಅದನ್ನ ಅಪ್ಲೈ ಮಾಡಿದ್ರೆ ಯಾವ್ದು ರಿಜೆಕ್ಟ್ ಮಾಡೋಕೆ ಚಾನ್ಸ್ ತುಂಬಾ ಇರುತ್ತೆ. ಹಾಗಾಗಿ SSC ಮಾರ್ಕ್ಸ್ ಯಾವ ತರ ಇರುತ್ತೆ ಅದೇ ತರ ಅಪ್ಲೈ ಮಾಡಿದ್ರೆ ನಿಮ್ಮ ಅಪ್ಕಮಿಂಗ್ PUC ಮತ್ತೆ ಡಿಗ್ರಿಯಲ್ಲಿ ಅದೇ ತರ ನಿಮ್ಮ ತಂದೆ ತಾಯಿ ಹೆಸರು ಮತ್ತೆ ನಿಮ್ಮ ಹೆಸರು ಅದೇ ತರ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ಹಾಗಾಗಿ SSC ಮಾರ್ಕ್ಸ್ ಇರುವ ಡೇಟ್ ಆಫ್ ಬರ್ತ್ ಮತ್ತು ತಂದೆ ತಾಯಿ ಹೆಸರನ್ನ ಹಾಕಬೇಕು. ಅದಾದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಕೇಳ್ಬೇಕು. ಓಕೆನಾ? ನಿಮ್ಮ ಇಮೇಲ್ ನ ಅಡ್ರೆಸ್ ಕೊಡಬೇಕು. ಆಮೇಲೆ ನಂಬರ್ ಕೇಳು ಯಾಕೆ ಕೊಡಬೇಕು, ಯಾಕಪ್ಪ ಅಂದ್ರೆ ನಿಮ್ಗೆ ಯಾವ್ದಾರ ಎಕ್ಸಾಮ್ ಡೇಟು ಮತ್ತೆ ಶಿಫ್ಟ್ ಬಂದಾಗೆ ಮೆಸೇಜ್ ಬಂದು ಇದಕ್ಕೆ ಮೆಸೇಜ್ ಬರುತ್ತೆ. ನೀವು ಕೊಟ್ಟಿರೋ ಮೇಲಿಗೆ ಮತ್ತೆ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ. ಓಕೆನಾ? ಕೊಟ್ಟ ಮೇಲೆ ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕು. OTP ಕ್ಲಿಕ್ ಮಾಡಿದ ಮೇಲೆ OTP ಬರುತ್ತೆ. OTP ಎಂಟರ್ ಮಾಡಬೇಕು. ನಂದು ಯಾಕಪ್ಪ ಬರ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಒನ್ ಟೈಮ್ ರಿಜಿಸ್ಟರ್ ಆಗಿದ್ದೀನಿ. ಜಸ್ಟ್ ನಿಮಗೆ ತೋರ್ಸೋಕ್ಕಾಗಿ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಓಕೆನಾ? ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಆಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಯರ್ ಮಾಡಿ. ಇಲ್ಲಿ ರಿವ್ಯೂ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದಾಗ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸ್ವಲ್ಪ ಕೇಳ್ತೀವಿ. ಅದನ್ನ ಫಿಲ್ ಮಾಡಿದ ಮೇಲೆ ನಿಮಗೊಂದು ರಿಜಿಸ್ಟರ್ ನಂಬರ್ ಬರುತ್ತೆ. ರಿಜಿಸ್ಟರ್ ನಂಬರ್ ತಗೊಂಡೋಗಿ ಮೇಲ್ಗಡೆ ಲಾಗಿನ್ ಇರೋ ಅಂತ ಇದೆ ಅಲ್ವಾ, ಅಪ್ಲೈ ಲಿಂಕ್ ಡೈರೆಕ್ಟ್ ಕೊಟ್ಟಿರ್ತೀನಿ. ಇಲ್ಲಿ ಜಸ್ಟ್ ಲಾಗಿನ್ ಆಧಾರ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ದು ಫೋನ್ ನಂಬರ್ ಎಂಟರ್ ಮಾಡಿ. ಓಕೆನಾ? ನಿಮ್ದು ಈಗ ರಿಜಿಸ್ಟರ್ ಆಗೋ ಯಾವ ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರ್ ಇಲ್ಲಿ ಎಂಟರ್ ಮಾಡಿ. ಅದರ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ ಯಾವ ತರ ನಂಬರ್ ಅಪ್ಲೈ ಮಾಡಿ ಆ ನಂಬರ್ಗೆ ನಿಮಗೆ OTP ಬರುತ್ತೆ. ಆ OTP ನ ಇಲ್ಲಿ 6 ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ನೀವು ಎಂಟರ್ ಮಾಡಬೇಕು. ಓಕೆನಾ? ನನಗೆ ಬಂದಿರೋ OTP ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನಿಮಗೆ ಬಂದಿರೋ OTP ನೀವು ಅಲ್ಲಿ ಎಂಟರ್ ಮಾಡಿ. ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಇಯರ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಇಯರ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಆದ್ಮೇಲೆ ಈ ತರ ಈಗ RRB ಕಡೆಯಿಂದ ಈಗ ಇದೊಂದೇ ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಯಾವ ಜೋನ್ ಬೇಕೋ ಆ ಜೋನ್ ಸೆಲೆಕ್ಟ್ ಮಾಡಿ. ನನಗೆ ಬೆಂಗಳೂರು ಬೇಕು ಕಾರಣ ನಾನು ಬೆಂಗಳೂರು ಜೋನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾರು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದೇ ಡಾಟಾ ಫ್ಲೆಚ್ ಯುವರ್ ಪ್ರೀವಿಯಸ್ ಡಾಟಾ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಆಗುವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಡಾಟಾ ಫೆಚ್ ಆಗಿ ಇಲ್ಲಿ ಬಂದಿರುತ್ತೆ. ಓಕೆನಾ? ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ತಂದೆ ಮತ್ತು ತಾಯಿ ಹೆಸರು ಆಗಿರ್ಬೋದು, ನಿಮ್ದು ಯಾವ ಜೆಂಡರ್ ಅದನ್ನೆಲ್ಲ ಇಲ್ಲಿ ಆಟೋಮೆಟಿಕ್ ಫ್ಲೆಚ್ ಆಗಿ ಇಲ್ಲಿ ಬಂದಿರುತ್ತೆ. ಓಕೆನಾ? ನಾ ಇಲ್ಲಿ ಶೋ ಮಾಡ್ತಿಲ್ಲ, ನಿಮಗೆ ಇದೇ ತರ ಬಂದಿರುತ್ತೆ. ಹಾಗಾಗಿ ಎಲ್ಲ ಆಟೋಮೆಟಿಕ್ ಫ್ಲೆಚ್ ಆಗಿ ಬಂದಿರುತ್ತೆ. ಜಸ್ಟ್ ನೀವು ಏನು ಮಾಡಕಪ್ಪ ಅಲ್ಲಿ ಜಸ್ಟ್ ಕೇಳ್ತಾರೆ ನಿಮ್ದು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳ್ತಾರೆ. ಆಮೇಲೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಇದೆ ಅಂತ ಕೇಳ್ತಾರೆ. ಓಕೆನಾ? ಅದನ್ನೆಲ್ಲ ನೀವು ಅಲ್ಲಿ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಫ್ಲೆಚ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಅದಾದ್ಮೇಲೆ ನೀವು ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅದನ್ನ ಹಾಕಬೇಕು. ಆಮೇಲೆ ನಿಮ್ದು ಮೇಲ್ ಮತ್ತೆ ಫೋನ್ ನಂಬರ್ ಎಲ್ಲ ಆಟೋಮೆಟಿಕ್ ಆಗಿ ಅದು ಫ್ಲೆಚ್ ಆಗಿ ಬಂದಿರುತ್ತೆ. ನೀವು ಯಾವಾಗ ರಿಜಿಸ್ಟರ್ ಆಗುವ ಕೊಟ್ಟಿರ್ತಿಲ್ಲ ಫೋನ್ ನಂಬರ್ ಅದೇ ಮೇಲು ಮತ್ತೆ ಫೋನ್ ನಂಬರ್ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಚೇಂಜ್ ಮಾಡೋಕೆ ಆಗೋದಿಲ್ಲ. ಒನ್ ಟೈಮ್ ರಿಜಿಸ್ಟರ್ ಆಗಿ ಕೊಟ್ಟಿರ್ತೀರೋ ಅದೇ ನಂಬರ್ ಇಲ್ಲಿ ಬಂದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಯಾವ ಕ್ಯಾಸ್ಟ್ ಅಂತ ಇಲ್ಲಿ ಸೆಟ್ ಮಾಡಬೇಕು. ನಿಮ್ದು ಯಾವ ಕ್ಯಾಸ್ಟ್ ಅಂತ ಇಲ್ಲಿ ಸೆಟ್ ಮಾಡಿದ ಮೇಲೆ ಇಲ್ಲಿ ಕಮ್ಯುನಿಟಿ ನಾನು ST ಕ್ಯಾಟಗರಿ ಕ್ರಿಯೇಟ್ ಮಾಡ್ತೀನಿ. ಅಂದ್ರೆ ST ಕ್ಯಾಟಗರಿ ಏನಪ್ಪಾ ಅಂದ್ರೆ ವಾಲ್ಮೀಕಿ ಅಂತ ಬರುತ್ತೆ. ಹಾಗಾಗಿ ನಾನು ಕ್ಯಾಸ್ಟ್ನ ಯಾವ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡಿ ನೀವು ಯಾವ ಕ್ಯಾಸ್ಟ್ ಅಲ್ಲಿ ಬರ್ತೀನಿ ಅದನ್ನ ಟೈಪ್ ಮಾಡಿದ್ಮೇಲೆ ನಿಮಗೆ ಕ್ಯಾಸ್ಟ್ ಅಲ್ಲಿ ನಿಮ್ದು ಯಾವ ತರ RD ನಂಬರ್ ಇರುತ್ತೋ RD ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಅದಾದ್ಮೇಲೆ ಕ್ಯಾಸ್ಟಿಂಗ್ ಯಾರು ಇಶ್ಯೂ ಮಾಡಿದಾರೆ ಅಂದ್ರೆ ತಹಸೀಲ್ದಾರ್ ಇಶ್ಯೂ ಮಾಡಿದಾರೆ. ಓಕೆನಾ? ಇಲ್ಲಿ ಕೆಳಗಿಂದ 4 ಸ್ಟೆಪ್ ಇದೆ. ಓಕೆನಾ? 1 2 3 4 ಇದೆ ಅಲ್ವಾ, ರೆವಿನ್ಯೂ ಆಫೀಸರ್ ನಾಟ್ ಬಿಲೋ ದ ತಹಶೀಲ್ದಾರ್ ರ್ಯಾಂಕ್ ಅಂತ ಇದೆ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡಬೇಕು. ಓಕೆನಾ? ನೀವು ಅದನ್ನೇ ಎಲ್ಲರೂ ಕೂಡ ಅದನ್ನ ಸೆಲೆಕ್ಟ್ ಮಾಡಿ. ಯಾಕಪ್ಪ ಅಂತ ನಿಮಗೆ ಇದು ತಾಲೂಕುಗಳಿಗೆ ಇಶ್ಯೂ ಮಾಡುತ್ತೆ. ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಸ್ಟೇಟ್ ಕೈತೆ ಸ್ಟೇಟ್ ಕರ್ನಾಟಕ ಅಂತ ಹಾಕಿ ಆಮೇಲೆ ಕ್ಯಾಸ್ಟ್ ಇನ್ಕಮ್ ಇಶ್ಯೂ ಮಾಡಿದ ಡೇಟ್ ಅಂತ ಕೇಳ್ತಾರೆ. ಆ ಡೇಟ್ ನ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಯು ಹ್ಯಾವ್ ಫ್ರೀ ಟ್ರಾವೆಲ್ ಟಿಕೆಟ್ ಬೇಕಾ ಅಂತ ಕೇಳ್ತಾರೆ. ಓಕೆನಾ? ನಿಮಗೆ ಬೇಕಿದೆ ಎಸ್ ಅಂತ ಹಾಕಿ. ಇಲ್ಲಿ ನೋ ಅಂದ್ರೆ ನೀವು ಅಮೌಂಟ್ ಕೊಟ್ಟು ಹೋಗ್ಬೋದು. ಫ್ರೀ ಎಸ್ ಅಂತ ಕೊಟ್ಟರೆ ನಿಮಗೆ ಫ್ರೀ ಟ್ರಾವೆಲ್ ಟಿಕೆಟ್ ಕೊಡ್ತಾರೆ. ಓಕೆನಾ? ಫ್ರೀ ಟಿಕೆಟ್ ಯಾವ ತರ ಬರುತ್ತಪ್ಪ ಅಂದ್ರೆ ನಿಮಗೆ ಎಕ್ಸಾಮ್ ದಿನ ಮುಂಚೆ ನಿಮಗೆ ಫ್ರೀ ಟಿಕೆಟ್ ಅಂತ ಮೆಸೇಜ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಟ್ರೈನ್ ಜರ್ನಿ ಮಾಡುವಾಗ ಅದನ್ನ ಶೋ ಮಾಡಿದ್ರೆ ನೀವು ಫ್ರೀ ಟಿಕೆಟ್ ನಿಮಗೆ ಅವೈಲೇಬಲ್ ಇರುತ್ತೆ.
ಆಮೇಲೆ ಇದನ್ನೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಅಲ್ಲ, ನಿಮಗೆ ಕ್ಯಾಶ್ ಇನ್ಕಮ್ ಅಪ್ಲೋಡ್ ಮಾಡಕ್ಕೆ ಹೇಳ್ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಕ್ಯಾಶ್ ಇನ್ಕಮ್ KB ಕನ್ವರ್ಟ್ ಮಾಡಬೇಕು. ಇಲ್ಲಿ ಎಷ್ಟು KB 400 KB ಕೇಳ್ತಾರೆ. ನೀವು 400 KB ಕನ್ವರ್ಟ್ ಮಾಡಿ ಅಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ. ನೀವೇನಾದ್ರೂ ಅಪ್ಲೈ ಮಾಡ KB ಕನ್ವರ್ಟ್ ಮಾಡಬೇಕಂದ್ರೆ ಗೂಗಲ್ ಹೋಗಿ ಜಸ್ಟ್ ಫೈಲ್ ಟು KB ಅಂತ ಕನ್ವರ್ಟ್ ಮಾಡಿ ಟೈಪ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಒಂದು ವೆಬ್ಸೈಟ್. ಆ ಲಿಂಕ್ ಕ್ಲಿಕ್ ಮಾಡಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆನಾ. ಅದಾದ್ಮೇಲೆ ನಿಮ್ಗೆ ಅಡ್ರೆಸ್ ಕೇಳುತ್ತೆ. ಓಕೆ, ನಿಮ್ಗೆ ಅಪಾರ್ಟ್ಮೆಂಟ್ ಅಡ್ರೆಸ್ ಮತ್ತೆ ನೀವಿರೋ ಅಡ್ರೆಸ್ನ ಕೇಳುತ್ತೆ. ಓಕೆನಾ. ನೀವು ಯಾವ ಅಡ್ರೆಸ್ ಹೊಡಿದ್ರೆ ಅದನ್ನ ಕೊಟ್ಟ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಈ ಕಡೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ. ಓಕೆನಾ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಅದಾದ್ಮೇಲೆ ಯಾವತ್ತು ಬೆಂಚ್ ಮಾರ್ಕ್ ಕೇಳ್ತಾರೆ, ನೋ ಅಂತ ಕೊಡಿ, ಇದ್ರೆ ಎಸ್ ಅಂತ ಕೊಡಿ. ಅದಾದ್ಮೇಲೆ ಕೆಳಗೆ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಕ್ಲಾಸ್ ಅಂತ ಕೇಳ್ತಾರೆ. EBC ಅಂದ್ರೆ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಕ್ಲಾಸ್ ಅಂತ ಅರ್ಥ. ನೀವೇನು ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಇದ್ರೆ ಕೇಳಿದ್ರೆ ಡಾಕ್ಯುಮೆಂಟ್ ನ ನೀವು ಅಪ್ಲೈ ಮಾಡಕ್ಕೆ ಹೋಗಬೇಕು. ಇಲ್ಲಿ ಇಂಟ್ರೆಕ್ಷನ್ ಕೊಟ್ಟು ನೋಟ್ ಅಂತ ಕೊಡ್ತೀವಿ. EBC ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ರೆ ಅದನ್ನ ಟೈಮ್ ಓದ್ಕೊಂಡು ನೀವು ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಡೀಟೇಲ್ಸ್ ಆಫ್ ರೈಲ್ವೆ ಅಪ್ಲಿಕೇಶನ್ ಅಂತ ನೋ ಅಂತ ಕೊಡಕ್ಕೆ ನೀವೇನಾದ್ರು ಸರ್ವ್ ಮಾಡಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಇಲ್ಲಿ ಕೊಡ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಇದು ಕೇಳ್ತಾರೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಎದಕ್ಕೆ ಕೇಳ್ತಾರಪ್ಪ ಅಂದ್ರೆ ನಿಮ್ಗೆ ಆಟೋ ಅಮೌಂಟ್ ರೀಫಂಡ್ ಆಗೋಸ್ಕರ ಅದೇ ಬ್ಯಾಂಕಿಗೆ ನಿಮ್ಗೆ ರೀಫಂಡ್ ಆಗುತ್ತೆ. ಯಾವುದೇ ತರ UPI ರೀಫಂಡ್ ಆಗುತ್ತೆ. ನೀವು ಯಾವ ಬ್ಯಾಂಕ್ ನ ಕೊಡ್ತೀರಾ ಅದೇ ಬ್ಯಾಂಕ್ ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಕೊಡಬೇಕು. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಬಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ಓಕೆನಾ. ಎಜುಕೇಶನ್ ಕ್ವಾಲಿಫಿಕೇಶನ್ ನೆಕ್ಸ್ಟ್ ಏನ್ ಅಪ್ಲೋಡ್ ಮಾಡಕಪ್ಪ ಅಂದ್ರೆ ನೀವು SSLC PUC ಡಿಗ್ರಿ 3 ಅಪ್ಲೋಡ್ ಮಾಡಬೇಕು. ಯಾಕಪ್ಪ ಅಂತ ನೀವು 3 ಯಾವ್ಯಾವ ನೀವು ಅಪ್ಲಿಕೇಬಲ್ ಇದ್ದೀರಾ ಅಂತಂದು ನೀವು ಕೇಳ್ತಾರೆ. ಹಾಗಾಗಿ ಅಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ನಿಮ್ಗೆ ಎಜುಕೇಶನ್ ಯಾವ್ದು ಕೊಟ್ಟಿದಾರಲ್ವಾ ನೋಡಿ, 12th ಆಗಿದ್ರು, ನೆಕ್ಸ್ಟ್ ಬ್ಯಾಚುಲರ್ ಡಿಗ್ರಿ ಮಾಡಿದ್ರು, ಡಿಪ್ಲೊಮಾ ಮಾಡಿದ್ರು, IT ಮಾಡಿದ್ರು, ಇದನ್ನೆಲ್ಲ ಅಪ್ಲೋಡ್ ಮಾಡಬಹುದು. ನಾನು ಡಿಗ್ರಿ ಹಾಕೊಂಡು ಡಿಗ್ರಿನ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ನಿಮ್ದು ಡಿಗ್ರಿ ಎಕ್ಸಿಸ್ಟೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ನೀವು ಎಕ್ಸಿಸ್ಟೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ದು ಡಿಗ್ರಿ ಮಾರ್ಕ್ಸ್ ಗಳಲ್ಲಿ ನೀವು ಈ ಡಿಗ್ರಿ ಯಾವ ಡಿಗ್ರಿ ಮಾಡಿದ್ರೆ ಕೇಳ್ತಾರೆ. ನಾನು ಯಾವ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಮಾಡಿದ್ದೀನಿ, ಹಾಗೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಅಂತ ಆಗ್ತಾ ಇದ್ದೀನಿ. ಅದಾದ್ಮೇಲೆ ಏನಪ್ಪ ಸ್ಟೇಟ್ ಅಂತ ಕೇಳ್ತಾರೆ. ನೀವು ಯಾವ ಸ್ಟೇಟ್ ಒಳಗೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದಂಗೆ ಕೇಳುತ್ತೆ. ನೀವು ಯಾವ ಸ್ಟೇಟ್ ಒಳಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಆ ಸ್ಟೇಟ್ ಒಳಗೆ ನೀವು ಅಪ್ಲೈ ಕ್ಲಿಕ್ ಮಾಡ್ಬೇಕು. ಓಕೆ, ನಾನು ಸ್ಟೇಟ್ ಒಳಗೆ ಕರ್ನಾಟಕ ಕ್ಲಿಕ್ ಮಾಡ್ತೀನಿ. ಆಮೇಲೆ ಡಿಸ್ಟಿಕ್, ಯಾವ ಡಿಸ್ಟಿಕ್ ಒಳಗೆ ಏನಪ್ಪಾ ಅಂದ್ರೆ ಯಾವ ಡಿಸ್ಟಿಕ್ ಒಳಗೆ ನೀವು ಕಾಲೇಜ್ ಒಳಗೆ ಇತ್ತು, ಯಾವ ಡಿಸ್ಟಿಕ್ ಒಳಗೆ ಪಾಸ್ ಆಗಿ ಕೇಳ್ತಾರೆ. ಓಕೆ, ನಾನು ಸ್ಟಡಿ ಮಾಡೋದು ಬೆಂಗಳೂರಲ್ಲಿ. ಬೆಂಗಳೂರು ಅಂದ್ರೆ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಅಂತ ಇದೆ. ಓಕೆನಾ. ಬೆಂಗಳೂರು ಅರ್ಬನ್ ನಾನು ಓದಿದ್ದು ಬೆಂಗಳೂರು ಅರ್ಬನ್. ನೀವೇನೋ ಬೆಂಗಳೂರು ಅರ್ಬನ್ ಅಲ್ಲಿ ಓದಿದ್ರೆ ಬೆಂಗಳೂರು ಅರ್ಬನ್ ಅಂತ ಇಲ್ಲಿ ಶೋ ಮಾಡ್ತಿಲ್ಲ. ಹಾಗಾಗಿ ನೀವು ಬೆಂಗಳೂರು ಅಂತ ಹಾಕಿ. ಓಕೆನಾ. ಬೆಂಗಳೂರು ರೂರಲ್ ಅಂತ ಹಾಕ್ಬೇಡಿ. ಬೆಂಗಳೂರು ಅಂತ ಎಲ್ಲ ಬಂದ್ಬಿಡುತ್ತೆ. ಬೆಂಗಳೂರು ಅರ್ಬನ್ ಇಲ್ಲೋ ಕಾರಣ ಹಾಗಾಗಿ ನೀವು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಬೇಕು. ಓಕೆನಾ. ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲಿ ಯಾವ ಡಿಸ್ಟಿಕ್ ಒಳಗೆ ಓದಿದ್ದೀರಾ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೇಮ್ ಆಫ್ ದ ಯೂನಿವರ್ಸಿಟಿ. ನೀವು ಯಾವ ಯೂನಿವರ್ಸಿಟಿ ಬರ್ತಾ ಅಂತ ಕೇಳಿದ್ದಾರೆ. ನೀವು ನಿಮ್ ಕಾಲೇಜ್ ಹೆಸರು ಹಾಕ್ಬಾರ್ದು. ಓಕೆ, ನೀವು ಯಾವ ಯೂನಿವರ್ಸಿಟಿ ಅಂದ್ರೆ ಈಗ ಇಂಜಿನಿಯರಿಂಗ್ VTU ಬರುತ್ತೆ. ಆಮೇಲೆ ನಿಮ್ ಬೇರೆ ಬೇರೆ ಡಿಗ್ರಿ ಆದ್ರೆ ನಾರ್ಮಲ್ ಆಗಿ ಬೇರೆ ಬೇರೆ ಡಿಗ್ರಿ ಗೊತ್ತಿರುತ್ತಲ್ವಾ ಯಾವ್ದು ಯೂನಿವರ್ಸಿಟಿ ಬರುತ್ತೆ ಅಂತಂದು ಆ ಯೂನಿವರ್ಸಿಟಿ ನೀವು ಟೈಪ್ ಮಾಡಿ ಹಾಕ್ಬೇಕು. ಆಮೇಲೆ ಡೇಟ್ ಆಫ್ ಪಾಸಿಂಗ್, ಯಾವ ಡೇಟ್ ಒಳಗೆ ಯಾವ ಇಯರ್ ಪಾಸ್ ಆಯ್ತು ಅಂತ ಕೇಳ್ತಾ ಅದನ್ನ ಹಾಕ್ಬೇಕು. ಆಮೇಲೆ ನೀವು ಓವರ್ CGPA ಬಂದ್ರೆ ನಿಮ್ದು ಫಸ್ಟ್ 6 ಸೆಮಿಸ್ಟರ್, ಆಮೇಲೆ ನಾರ್ಮಲ್ ಡಿಗ್ರಿ ಹೋದರಿಗೆ ಫಸ್ಟ್ ಇಯರ್ ಸೆಮಿಸ್ಟರ್ ಇಂಜಿನಿಯರ್ ಮಾಡಿದ್ರೆ MBA ಅವ್ರಿಗೆಲ್ಲ ನಿಮಗೆ ಡಿಗ್ರಿ ಮಾಡಿದ್ರೆ CGPA ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಕ್ಯಾಪ್ಚರ್ ಇಮೇಜ್. ಏನಪ್ಪಾ ಅಂದ್ರೆ ನೀವು ಇಮೇಜ್ ಅಪ್ಲೋಡ್ ಮಾಡಬೇಕು. ಓಕೆನಾ. ಇಲ್ಲಿ ಇಮೇಜ್ ಕಾಣ್ತಾ ಇದೆಯಲ್ಲ, ನೀವು ಇಮೇಜ್ ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಏನಪ್ಪಾ ಅಂದ್ರೆ ಇದೊಂದು ಏನ್ ಹೇಳ್ಬೇಕಾದ್ರೆ ನೀವೇನಪ್ಪಾ ಅಂದ್ರೆ SSLC ಮತ್ತು PUC ಮತ್ತು ಡಿಗ್ರಿ 3 ಕೂಡ ಇಲ್ಲಿ ಆಡ್ ಮಾಡಬೇಕು. ಓಕೆನಾ. ನೀವು ಒಂದು ಮಿಸ್ ಆದ್ರೆ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವೆಲ್ಲ ಅಪ್ಲೋಡ್ ಮಾಡಿ ಮೇಲೆ ನೆಕ್ಸ್ಟ್ ಬಂದು ಏನಪ್ಪಾ ಅಂದ್ರೆ ಇಮೇಜ್ ಅಪ್ಲೋಡ್ ಮಾಡಿ. ನೀವೇ ಲ್ಯಾಪ್ಟಾಪ್ ಎಲ್ಲ ಅಪ್ಲೋಡ್ ಮಾಡ್ತಿದ್ರೆ ಲ್ಯಾಪ್ಟಾಪ್ ಕರೆಕ್ಟ್ ಆಗಲ್ಲ ವಿಡಿಯೋ ಅಪ್ಲೋಡ್ ಮಾಡಕ್ಕೆ. ಹಾಗಾಗಿ ಸ್ಕ್ಯಾನ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ಕೊಂಡು ಫೋಟೋನ ಅಪ್ಲೋಡ್ ಮಾಡಬೇಕು. ನಾನು ಮೊಬೈಲ್ ಇಂದ ಸ್ಕ್ಯಾನ್ ಮಾಡ್ಕೊಂಡು QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನು ಹೆಂಗ್ ಅಪ್ಲೋಡ್ ಮಾಡಕಪ್ಪ ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ತರ ವಿಡಿಯೋ ಅಪ್ಲೋಡ್ ಮಾಡ್ಬೇಕಪ್ಪ, ಫೋಟೋ ಅಪ್ಲೋಡ್ ಮಾಡಕಪ್ಪ ಅನ್ನೋದು ಆ ಇನ್ಸ್ಟ್ರಕ್ಷನ್ ಓದ್ಕೊಂಡು ನೀವು ಫೋಟೋ ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮ್ಗೆ ಜಸ್ಟ್ ನಮ್ಮ ಸಿಗ್ನೇಚರ್ ಇದು ಅಪ್ಲೋಡ್ ಮಾಡಂತಾರೆ. ಸಿಗ್ನೇಚರ್ 30 KB ಒಳಗೆ ಇರ್ಬೇಕಂತ ಇಲ್ಲಿ ತೋರಿಸ್ತೀನಿ ನೋಡಿ. PDF to KB ಅಂತ ಕನ್ವರ್ಟ್ ಮಾಡಿ ಈ ತರ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ನೀವು ನಿಮ್ದು ಏನಪ್ಪಾ ಅಂದ್ರೆ ನಿಮ್ ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ಮೇಲೆ KB ಕನ್ವರ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 40 KB to 30 KB ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆ KB ಒಳಗೆ ಬೇಕೋ ಆ KB ಒಳಗೆ ನೀವು ಕನ್ವರ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಮ್ಗೆ ಈ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಸಿಗ್ನೇಚರ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ತುಂಬಾ ಇದಾವೆ, ವೇಟ್ ಡಿ ಸರ್ಟಿಫಿಕೇಟ್ ಸೆಕೆಂಡ್ ಪೀಸ್ ಕಾಣ್ತಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಕೊಡ್ತೀನಿ. ಡೌನ್ಲೋಡ್ ಕೊಟ್ಟ ಮೇಲೆ ಇದು KB ಕನೆಕ್ಟ್ ಆಗುತ್ತೆ. ನೀವು ಇದೇ ತರ ಮಾಡ್ಕೊಂಡು ಈ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ವೆಬ್ಸೈಟ್ ಹೋಗುತ್ತೆ. ಸಿಗ್ನೇಚರ್ ಸೆಲೆಕ್ಟ್ ಮಾಡಿ ಓಪನ್ ಕೊಟ್ಟ ಮೇಲೆ ಈಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ ಸಿಗ್ನೇಚರ್ ಎಷ್ಟು ಕವರ್ ಆಗಿ ನಿಮ್ದು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಆದ್ಮೇಲೆ ಗ್ರೀನ್ ಟಿಕ್ ಇದೆ ಅದನ್ನ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಕೆಳಗೆ ಡಿಕ್ಲರೇಷನ್ ಬಾಕ್ಸ್ ಅಂತ ಇರುತ್ತೆ. ಆ ಡಿಕ್ಲರೇಷನ್ ಬಾಕ್ಸ್ ನ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಬಾಕ್ಸ್ ನ ಕ್ಲಿಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ನಿಮ್ದೆಲ್ಲ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಯು ನಾಟ್ ಎಲಿಜಿಬಲ್ ಅಂತ ತೋರಿಸ್ತದೆ. ಯಾಕಪ್ಪ ಎಲಿಜಿಬಲ್ ತೋರಿಸ್ತಾ ಇದೆ ಅಂದ್ರೆ ನಾನು ಇಲ್ಲಿ ಬೆಂಗಳೂರು ಜೋನ್ಗೆ ಇಲ್ಲಿ SSLC PUC ಡಿಗ್ರಿ ಆದವರಿಗೆ ಇಲ್ಲಿ ಬೆಂಗಳೂರು ಜೋನ್ಗೆ ಇಲ್ಲಿ ವೇಕೆನ್ಸಿ ಖಾಲಿ ಇಲ್ಲ. ಬೇರೆ ಕಡೆ ಚೆನ್ನೈ ಮತ್ತು ಹೈದರಾಬಾದ್ ಮತ್ತೆ ವಾರಣಾಸಿ ಕಡೆಯಲ್ಲಿ ವೇಕೆನ್ಸಿ ಖಾಲಿ ಇದಾವೆ. ಈಗ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಐಟಮ್ ಮಾಡಿದವರಿಗೆ ಬೆಂಗಳೂರಲ್ಲಿ ವೇಕೆನ್ಸಿ ಖಾಲಿ ಇದಾವೆ. ನಾರ್ಮಲ್ ಡಿಗ್ರಿ PUC ಮಾಡಿದವರಿಗೆ ಬೆಂಗಳೂರಲ್ಲಿ ವೇಕೆನ್ಸಿಗಳು ಖಾಲಿ ಇಲ್ಲ. ನೀವು ಬೇರೆ ಸ್ಟೇಟ್ಗಳಿಗೆ ಅಪ್ಲೈ ಮಾಡೋದಂತ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಂದು ನಾರ್ಮಲ್ ಡಿಗ್ರಿ ಮಾಡಿದ್ರೆ ಇರಲ್ಲ. ನೀವು ಬೇರೆ ಐ ಟಿ ಮಾಡಿದ್ರು ಡಿಪ್ಲೊಮಾ ಮೇಲೆ ಇಂಜಿನಿಯರ್ ಡಿಪ್ಲೊಮಾ ಇಂಜಿನಿಯರ್ ಮಾಡಿದ್ರು ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆನಾ, ಇದಿಷ್ಟು ಯಾವ ತರ ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೀನಿ. ಮುಂದೆ ನೀವು ಪೇಮೆಂಟ್ ಮಾಡಿ ರಿಸಿಪ್ಟ್ ತಗೋಬೇಕು. ರಿಸಿಪ್ಟ್ ನ ಹಾಗೆ ಇಟ್ಕೋಬೇಕು. ಓಕೆನಾ, ಇದಿಷ್ಟು ಯಾವ ತರ ಅಪ್ಲೈ ಮಾಡೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಂಡು. ಇದು ವಿಡಿಯೋ ಇಷ್ಟ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.